GST ರಿಜಿಸ್ಟ್ರೇಷನ್ ಒನ್ಸ್ ಕ್ಯಾನ್ಸಲ್ಡ್ ಆದರೆ ಫಿನಿಶ್ ಅಂತ ಅನ್ಕೊಂಡಿದ್ದೀರಾ? ಈ ರಿಯಲ್ ಹೈಕೋರ್ಟ್ ಕೇಸ್ ನೋಡಿ, ಒಂದು ಬಿಸ್ನೆಸ್ ಓನರ್ಗೆ GST ಡಿಪಾರ್ಟ್ಮೆಂಟಿಂದ ಶೋಕಾಸ್ ನೋಟಿಸ್ ಬಂತು. ನೋಟಿಸಲ್ಲಿ ಡಿಪಾರ್ಟ್ಮೆಂಟ್ ಹೇಳಿದ್ದು ರಿಜಿಸ್ಟ್ರೇಷನ್ ಫ್ರಾಡ್ ಅಥವಾ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಮೂಲಕ ಪಡೆದಿದ್ದೀರಾ, ಮತ್ತು ಡಿಕ್ಲೇರ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ಸಲ್ಲಿ ಆ್ಯಕ್ಚುಯಲ್ ಬಿಸ್ನೆಸ್ ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ ಸೀರಿಯಸ್ ಅಲಿಗೇಷನ್ ಮಾಡ್ತಾರೆ. ಆದರೆ ಒಂದು ಮೇಜರ್ ಪ್ರಾಬ್ಲಮ್ ಇತ್ತು ಇದರಲ್ಲಿ. ನೋಟಿಸಲ್ಲಿ ಅಲಿಗೇಷನ್ ಇತ್ತು, ಆದರೆ ಅಲಿಗೇಷನ್ ಸಪೋರ್ಟ್ ಮಾಡೋ ಫ್ಯಾಕ್ಟ್ಸ್ ಇರಲಿಲ್ಲ. ಡಿಪಾರ್ಟ್ಮೆಂಟ್ ಯಾವ ಇನ್ಸ್ಪೆಕ್ಷನ್ ಮಾಡಿತ್ತು, ಯಾವ ಎವಿಡೆನ್ಸ್ ಸಿಕ್ತು, ಯಾವ ಫೈಂಡಿಂಗ್ಸ್ ಮೇಲೆ ಅಲಿಗೇಷನ್ ಮಾಡಿತ್ತು, ಯಾವುದು ಮೆನ್ಷನ್ ಮಾಡಿರಲಿಲ್ಲ. ಕೆಲವು ದಿನಗಳ ನಂತರ GST ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಯಿತು. ಈಗ ಕೇಸ್ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ಕ್ಯಾನ್ಸಲೇಷನ್ ಆರ್ಡರಲ್ಲಿ ಡಿಪಾರ್ಟ್ಮೆಂಟ್ ಫಸ್ಟ್ ಟೈಮ್ ಹೇಳಿದ್ದು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಡಿಕ್ಲೇರ್ಡ್ ಪ್ರಿಮಿಸಸ್ ಅಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಇರಲಿಲ್ಲ, ಪ್ರಿಮೈಸಿಸ್ ಓನರ್ ಸೈಡಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ, ಫರ್ಮ್ ಫಂಕ್ಷನಲ್ ಇರಲಿಲ್ಲ. ಆದರೆ ಈ ಫ್ಯಾಕ್ಟ್ಸ್ ಯಾವುದು ಒರಿಜಿನಲ್ ಶೋಕಾಸ್ ನೋಟಿಸಲ್ಲಿ ಇರಲಿಲ್ಲ. ಬಿಸ್ನೆಸ್ ಓನರ್ ಹೈಕೋರ್ಟ್ ಅಪ್ರೋಚ್ ಮಾಡ್ತಾರೆ. ಕೋರ್ಟ್ ಒಂದು ಸಿಂಪಲ್ ಕ್ವಶನ್ ಕೇಳಿದ್ದು, ಟ್ಯಾಕ್ಸ್ ಪೇಯರ್ಗೆ ಆಕ್ಚುಯಲ್ ಅಲಿಗೇಷನ್ ಮತ್ತು ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಡಿಸ್ಕ್ಲೋಸ್ ಮಾಡಿದ್ದೀರಾ ಇಲ್ವಾ ಅಂತ. ಇಲ್ಲ ಅಂತ ಅಂದ್ರೆ ಅವ್ರು ಎಫೆಕ್ಟಿವ್ ರಿಪ್ಲೈ ಹೇಗೆ ಕೊಡ್ತೀರಾ ಅಂತ ಕ್ವಶನ್ ಮಾಡಿದ್ದು. ಆ ನಂತರ ಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದು, ಶೋಕಾಸ್ ನೋಟಿಸ್ ಅಂದ್ರೆ ಎಂಟಿ ಫಾರ್ಮಾಲಿಟಿ ಅಲ್ಲ, ಟ್ಯಾಕ್ಸ್ ಪೇಯರ್ಗೆ ಎಕ್ಸಾಕ್ಟ್ ಅಲಿಗೇಷನ್ ಡಿಸ್ಕ್ಲೋಸ್ ಮಾಡಬೇಕು, ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಡಿಸ್ಕ್ಲೋಸ್ ಮಾಡಬೇಕು, ಫೇರ್ ಆಪರ್ಚುನಿಟಿ ಪ್ರೊವೈಡ್ ಮಾಡಬೇಕು ಅಂತ ಕೋರ್ಟ್ ಹೇಳುತ್ತೆ. ಆಮೇಲೆ ಕೋರ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡಿಫೆಕ್ಟ್ ಕೂಡ ಐಡೆಂಟಿಫೈ ಮಾಡಿದ್ದು, ಡಿಪಾರ್ಟ್ಮೆಂಟ್ GST ರಿಜಿಸ್ಟ್ರೇಷನ್ನ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟಿಂದ ಕ್ಯಾನ್ಸಲ್ ಮಾಡಿತ್ತು. ಆದರೆ ರೆಟ್ರೋಸ್ಪೆಕ್ಟಿವ್ ಕ್ಯಾನ್ಸಲೇಷನ್ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ನೋಟಿಸಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಸೊ ಫೈನಲ್ ಔಟ್ಕಮ್ ಏನು ಅಂತ ಅಂದರೆ, ಹೈಕೋರ್ಟ್ ಸೆಟ್ ಅಸೈಡ್ ಮಾಡಿದ್ದು ಶೋಕಾಸ್ ನೋಟಿಸ್ನ, ಕ್ಯಾನ್ಸಲೇಷನ್ ಆರ್ಡರ್ನ, ರಿವೋಕೇಶನ್ ರಿಜೆಕ್ಷನ್ನು, ಅಪಿಲೇಟ್ ಆರ್ಡರ್ನ, ಆಮೇಲೆ ರೆಕ್ಟಿಫಿಕೇಶನ್ ರಿಜೆಕ್ಷನ್ನ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಕೋರ್ಟ್ ಟ್ಯಾಕ್ಸ್ ಪೇಯರ್ಗೆ ಕ್ಲೀನ್ ಚಿಟ್ ಕೊಡಲಿಲ್ಲ, ಡಿಪಾರ್ಟ್ಮೆಂಟ್ಗೆ ಫ್ರೆಶ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡೋಕ್ಕೆ ಲಿಬರ್ಟಿ ಕೊಡ್ತು. ಸೊ GST ನೋಟಿಸ್ ಬಂದಾಗ ಪ್ಯಾನಿಕ್ ಆಗಬೇಡಿ, ಮೊದಲು ಚೆಕ್ ಮಾಡಿ ನೋಟಿಸಲ್ಲಿ ಅಲಿಗೇಷನ್ ಮಾತ್ರ ಇದೆಯಾ ಅಥವಾ ಅಲಿಗೇಷನ್ ಸಪೋರ್ಟ್ ಮಾಡೋ ಫ್ಯಾಕ್ಟ್ಸ್ ಕೂಡ ಡಿಸ್ಕ್ಲೋಸ್ ಮಾಡಿದ್ದೀರಾ. ಯಾಕಂದರೆ ಡ್ಯೂ ಪ್ರೋಸೆಸ್ ಇಸ್ ನಾಟ್ ಎ ಫಾರ್ಮಾಲಿಟಿ, ಇಟ್ ಈಸ್ ಎ ಲೀಗಲ್ ರಿಕ್ವೈರ್ಮೆಂಟ್. ದಿಸ್ ಇಸ್ ಎ ರಿಯಲ್ ಹೈಕೋರ್ಟ್ ಜಡ್ಜ್ಮೆಂಟ್. ಫುಲ್ ಜಡ್ಜ್ಮೆಂಟ್ ಓದಬೇಕು ಅಂದರೆ ಕೇಸ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.